ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಬೆಂಗಳೂರಿನ ಇಫ್ಕೋ ನ್ಯಾನೋ ಪ್ಲಾಂಟ್ಗೆ ತೆಲಂಗಾಣ ನಿಯೋಗ. ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ತೆಲಂಗಾಣದ ಸಹಕಾರಿಗಳ 3 ದಿನಗಳ ಎಕ್ಸ್ಪೋಜರ್ ಭೇಟಿ ಬೆಂಗಳೂರಿನಲ್ಲಿರುವ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್ನ ನ್ಯಾನೋ ರಸಗೊಬ್ಬರ ಪ್ಲಾಂಟ್ನಲ್ಲಿರುವ ಸುಸ್ಥಿರ ಕೃಷಿ ತರಬೇತಿ ಕೇಂದ್ರದಲ್ಲಿ ಮುಕ್ತಾಯಗೊಂಡಿತು. ಭೇಟಿಯ ಸಮಯದಲ್ಲಿ ನಿಯೋಗವು 500 ಮಿಲಿ ಬಾಟಲಿಗಳ ಇಫ್ಕೋ ನ್ಯಾನೋ ಯೂರಿಯಾ ಪ್ಲಸ್ ಉತ್ಪಾದಿಸುವ ಅತ್ಯಾಧುನಿಕ ಸೌಲಭ್ಯವನ್ನು ವೀಕ್ಷಿಸಿತು. ಉತ್ಪಾದನೆ, ಬಾಟಲ್ ಮಾಡುವುದು, ಕೇಸ್ ಪ್ಯಾಕಿಂಗ್, ರವಾನೆ ಕಾರ್ಯಾಚರಣೆಗಳೊಂದಿಗೆ ನಿಯಂತ್ರಿತ ಪರಿಸರದಲ್ಲಿ ನಡೆಸಲಾಗುವ ಸ್ವಯಂಚಾಲಿತ ಬಾಟಲ್ ಉತ್ಪಾದನಾ ಪ್ರಕ್ರಿಯೆಯನ್ನು ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಿದರು. ಕಟ್ಟುನಿಟ್ಟಾದ ಗುಣಮಟ್ಟದ ಮಾನದಂಡಗಳನ್ನು ಕಾಯ್ದುಕೊಳ್ಳುವಾಗ ದೊಡ್ಡ ಪ್ರಮಾಣದ ಉತ್ಪಾದನೆಯನ್ನು ಸಕ್ರಿಯಗೊಳಿಸುವ ಸುಧಾರಿತ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಭಾಗವಹಿಸುವವರು ಸಸ್ಯ ಇಂಜಿನಿಯರ್ಗಳೊಂದಿಗೆ ಸಂವಹನ ನಡೆಸಿದರು. ತಂಡವು NABL ಮಾನ್ಯತೆ ಪಡೆದ ಗುಣಮಟ್ಟ ನಿಯಂತ್ರಣ ಪ್ರಯೋಗಾಲಯಕ್ಕೆ ಭೇಟಿ ನೀಡಿತು. ಅಲ್ಲಿ ದ್ರವ ರಸಗೊಬ್ಬರಗಳನ್ನು ರವಾನಿಸುವ ಮೊದಲು ನಡೆಸಲಾದ ಕಠಿಣ ಪರೀಕ್ಷಾ ಕಾರ್ಯವಿಧಾನಗಳನ್ನು ಅವರು ವೀಕ್ಷಿಸಿದರು. ಮಾನವ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವ ಮತ್ತು ಮಾಲಿನ್ಯ ಮುಕ್ತ ಉತ್ಪಾದನೆಯನ್ನು ಖಚಿತಪಡಿಸುವ ಭಾರತದಲ್ಲಿ ಆಧುನಿಕ ರಸಗೊಬ್ಬರ ಉತ್ಪಾದನೆಗೆ ಮಾನದಂಡವನ್ನು ನಿಗದಿಪಡಿಸುವ ಸಸ್ಯದ ಉನ್ನತ ಮಟ್ಟದ ಯಾಂತ್ರೀಕರಣವನ್ನು ನಿಯೋಗವು ಶ್ಲಾಘಿಸಿತು.